ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಎರಿಮಲಿ ಬಂದು ರೀಚ್ ಆಯಿತು. 6:30 ಆಗಿತ್ತು. ಬಂದು ರೀಚ್ ಆಗುವಾಗ ಹೋಗಿ ಹೋಟೆಲಲ್ಲಿ ಹೋಗಿ ಚೆಕ್-ಇನ್ ಆಗ್ಬಿಟ್ಟು ಮತ್ತು ಎಲ್ಲ ಗಾಡೀಲಿರೋ ಲಗೇಜ್ ಎಲ್ಲ ಡ್ರಾಪ್ ಮಾಡಿಬಿಟ್ಟು ಧರ್ಮಶಾಸ್ತ್ರ ಟೆಂಪಲ್ಗೆ ಹೋಗಿ ಬಂದೆ. ಸೊ ರೂಮಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ಧರ್ಮಶಾಸ್ತ್ರ ಟೆಂಪಲ್ಗೆ ಎಂಟ್ರ್ ಆಗ್ತಾ ಇದ್ದೀನಿ. ಕ್ರೌಡ್ ತುಂಬ ಕಡಿಮೆ ಇದೆ. ಮುಂಚೆಲ್ಲ ಸೀಸನ್ ಟೈಮಲ್ಲಿ ಇಲ್ಲಿ ಬರೋ ಸಿಕ್ಕಾಪಟ್ಟೆ ರಶ್ ಇರೋದು. ಎಲ್ಲ ಹೋಳಿ ಹಚ್ಕೊಂಡು ಡ್ಯಾನ್ಸ್ ಆಡಿ ಬಂದು ಇಲ್ಲಿ ಧರ್ಮಶಾಸ್ತ್ರ ಟೆಂಪಲಲ್ಲಿ ಬಂದು ದರ್ಶನ ಮಾಡ್ತಾಯಿದ್ರು. ಸೊ ದೇವಸ್ಥಾನ ಬಾಕ್ಲಾಗೋ ಟೈಮ್ ಅಂದ್ಕೊಂಡಿದ್ದೀನಿ. 8 o'clock ಬಾಕ್ಲಾಗ್ತಾರೆ ಅಂತ ಹೇಳಿದ್ರು. ಸೊ ಇವಾಗ ಆಲ್ಮೋಸ್ಟ್ 8 o'clock ಆಗ್ತಿದೆ. ಸೊ ಬೇಗ ದರ್ಶನ ಮುಗಿಸೋಣ. ಸೊ ಧರ್ಮಶಾಸ್ತ್ರ ಟೆಂಪಲ್ ದರ್ಶನ ಆಯಿತು. ಜಸ್ಟ್ ನಾವು ಒಳಗೆ ಎಂಟ್ರ್ ಆಗಿದ ತಕ್ಷಣ ಕ್ಲೋಸ್ ಮಾಡಿದರು. ಹೇಗೋ ದರ್ಶನ ಚೆನ್ನಾಗಾಯಿತು. ನಮ್ಮ ಮುಂದ್ಗಡೆ ವಾವರ ದೇವಸ್ಥಾನ ಹತ್ರ ಹೋಗೋಣ. ಬಾಬರ್ ಮಸೀದಿ ಅಲ್ಲ, ವಾವರ್ ದೇವಸ್ಥಾನ. ಸೊ ವಾವರ್ ಬಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಸೇನಾಧಿಪತಿ ಆಗಿದ್ದರು. ಸೊ ಇವಾಗ ಪೇಟೆ ತುಲ್ಲಲ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ ಮೇಲ್ಗಡೆ. ಸೊ ಪೇಟೆ ತುಲ್ಲಲ್ ಅಂದರೆ ಡ್ಯಾನ್ಸ್ ಆಡೋದು ಅಂತ ಅರ್ಥ. ಸೊ ಇಲ್ಲಿ ಬಂದು ಜನ ಎಲ್ಲ ಹೋಳಿ ಎಲ್ಲ ಹಚ್ಕೊಂಡು ಕದೆ ಥರ ಎಲ್ಲ ತಗೊಂಡು ವೆಪನ್ಸ್ ಥರ ತಗೊಂಡು ಫುಲ್ಲು ಡ್ಯಾನ್ಸ್ ಆಡಿಕೊಂಡು ಇಲ್ಲಿಂದ ಧರ್ಮಶಾಸ್ತ್ರ ಟೆಂಪಲ್ ತನಕ ಹೋಗ್ತಾರೆ ಹೋಳಿ ಎಲ್ಲ ಹಚ್ಕೊಂಡು. ಸೊ ಫಸ್ಟ್ ಟೈಮ್ ಬಂದವರು ಶಾರಂಗೋತಿ ಇಲ್ಲಿಂದ ಬೈ ಮಾಡಿಕೊಂಡು ಅವ್ರ ಜೊತೆಗೆ ಹೋಗಬೇಕು. ಸೊ ಇದು ಒಂದು ತಲಪರ ಮಾಲ ಅಂತ. ಇಲ್ಲಿ ನೋಡಿ ವೆಪನ್ಸ್ ಎಲ್ಲ ಇಟ್ಟಿದ್ದಾರೆ, ಖಡ್ಗ ಎಲ್ಲ. ಸೊ ಹಿಸ್ಟ್ರಿ ಏನೇಳತ್ತಂದರೆ ಇಲ್ಲಿಂದನೇ ಅಯ್ಯಪ್ಪ ಸ್ವಾಮಿ ಅವರು ಬಂದ್ಬಿಟ್ಟು ಹೋಳಿಗೆ ಎಲ್ಲ ಹಚ್ಕೊಂಡು ಮಾರು ವೇಷದಲ್ಲಿ ಮಹಿಷಿನ ಸಾಯಿಸೋಕ್ಕೆ ಇಲ್ಲಿಂದ ಅವರು ಸೇನೆ ಕರ್ಕೊಂಡು ಹೊರಟಿದ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಬಂದು ಇಲ್ಲಿ ನಾವು ಹೋಳಿ ಹಚ್ಕೊಂಡು ಎಲ್ಲ ಇದು ಮಾಡ್ಕೊಂಬರೋದು. ಸೊ ಜನ ಯಾರು ಈ ಕಡೆ ಇರಲಿಲ್ಲ, ನಾನು ಒಬ್ಬನೇ ಈ ಕಡೆ ಬಂದೆ. ಸೊ ಆಮೇಲೆ ಕೆಲವರು ನೋಡಿದ್ರು ನಾನು ಈ ಕಡೆ ಬರೋದು ನೋಡ್ಬಿಟ್ಟು ಆಮೇಲೆ ಅವರು ಕೂಡ ಅಯ್ಯಪ್ಪ ಸ್ವಾಮಿ ಮಾರ್ಗಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದು ಒಂದು ಇತಿಹಾಸ ಹೀಗಿದೆ. ಬಟ್ ಹೋಗ್ತಾ ಗೊತ್ತಿಲ್ಲ ಏನಂತ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಾನು ಯಾವತ್ತು ಬಂದರೂ ಸೊ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಧರ್ಮಶಾಸ್ತ್ರ ಟೆಂಪಲ್ ಹೋಗಿ ದರ್ಶನ ಮಾಡಿಕೊಂಡು ಹೋಗ್ತೀವಿ. ಇದು ನಮ್ಮ ರೆಗ್ಯುಲರ್ ಪದ್ಧತಿ. ಸೊ ಇದು ನಾನು 7ನೇ ವರ್ಷ ಬರ್ತಾ ಇರೋದು, 7th year. ಓಕೆ, ಇದು ಇಷ್ಟ ಆಯಿತು. ನಾನು ದರ್ಶನ ಮಾಡಾಯಿತು. ನಾವಾಗಿ ರೂಮಲ್ಲಿ ರೆಸ್ಟ್ ಮಾಡಬೇಕು. ಯಾಕಂದರೆ ಅರ್ಲಿ ಮಾರ್ನಿಂಗ್ 3:30 ಎದ್ದು 4 o'clock ಇಲ್ಲಿಂದ ಬಿಡಬೇಕಂತ ಪ್ಲ್ಯಾನ್ ಆಗಿದೆ ಟುವರ್ಡ್ಸ್ ಪಂಪ. ಸೊ ಎರಿಮೆಳಿಯಿಂದ ಪಂಪಾಗೆ ಟೋಟಲ್ 46 kilometers ಇದೆ. 46 kilometers ಆಲ್ಮೋಸ್ಟ್ 1.5 hour ಆಗುತ್ತೆ ಅಂತ ತೋರಿಸ್ತಿದೆ ಗೂಗಲ್ ಮ್ಯಾಪಲ್ಲಿ. ಯಾಕಂದರೆ ಇಲ್ಲಿಂದ ಕೋರ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈವನ್ ಇಲ್ಲಿಂದನೇ ಸ್ವಲ್ಪ ಎರಿಮೆಳಿಂದ ಒಂದು 10 kilometer ಮುಂದೆ ಹೋದ್ಮೇಲೆ ಡೆನ್ಸ್ ಫಾರೆಸ್ಟು ಎಲ್ಲ ಇರೋದು, ಪ್ರಾಣಿಗಳು ಜಾಸ್ತಿ ಇರೋದು. ಸೊ ಇದೇ ನಾನು ಸ್ಟೇ ಮಾಡಿರೋ ಹೋಟೆಲು, ರಾಯಲ್ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು. 2 ದಿನಕ್ಕೆ AC ರೂಮು 3300 ಚಾರ್ಜ್ ಮಾಡಿದ್ದಾರೆ. ಇದು ಗಾಡಿ ಕೆಳಗಡೆ ಪಾರ್ಕ್ ಮಾಡಿದ್ದೀನಿ, ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಅರ್ಲಿ ಮಾರ್ನಿಂಗ್ ನಾಳೆ 4 o'clock ಬಿಡಬೇಕು. ನೋಡ್ಬೇಕು ನಾಳೆ ಹೇಗಿರುತ್ತೆ ಅಂದ್ಬಿಟ್ಟು. ಕ್ರೌಡ್ ಕಡಿಮೆ ಇದೆ. ಡೆನ್ಸ್ ಫಾರೆಸ್ಟು, ಕತ್ಲೆಯಲ್ಲಿ ಹೋಗೋದು ಥ್ರಿಲ್ಲಿಂಗ್ ಆಗಿರುತ್ತೆ. ನೋಡೋಣ ಅರ್ಲಿ ಮಾರ್ನಿಂಗ್. ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಬೆಳಗ್ಗೆ ಎದ್ದು 3:30 ಎದ್ದು ಎಲ್ಲ ರೆಡಿಯಾಗಿ ದೇವಸ್ಥಾನ ಕಡೆ ಓಡ್ತಾ ಇದ್ದೀನಿ. ಸಮಯ ಇವಾಗ 4 ಗಂಟೆ. ಶೇರಿಂಗ್ ಮಾಡ್ತಾ ಇದ್ದೀನಿ ಮ್ಯಾಪ್ನ ಇಂಟಿಗ್ರೇಷನ್ ಮಾಡ್ಕೊಳ್ಳೋಕ್ಕೆ. ಇವಾಗ ನಾನು ಹೇಳ್ದಂಗೆ ನಂದು ಇದು ಮೊಬೈಲ್ ಹೋಲ್ಡರ್ ಕಿತ್ಕೊಂಡ್ಬಿಡ್ತು. ಇನ್ನು ಇಲ್ಲಿ ಇಡಕ್ಕಾಗಲ್ಲ, ಗಾಡಿ ಚಾರ್ಜ್ ಎಲ್ಲರೂ ಹೋಗ್ತಾರೆ. ಸೊ ಇವಾಗ ಇಲ್ಲಿ ಓಕೆ, ಇಂಡಿಯನ್ ಡೈರೆಕ್ಷನ್ 1 hour 7 minutes ತೋರಿಸ್ತಾ ಇದೆ. ವಿತಿನ್ 1 hour 45 kilometers ನಾವು ಹೋಗ್ಬೋದು.
ಲೋಡ್ ಆಯ್ತು. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. తిరుమల ప్రియనే శరణమయ్యప్ప, చింతల తీర్పవనే శరణమయ్యప్ప. ఏక పరశుభదాయునే శరణమయ్యప్ప.
இருமுடி பிரியனே சரணமையப்பா, இன்னலை தீர்ப்பவனே சரணமையப்பா, உதய கமல வாசனே சரணமையப்பா, ஈடில்லாத இன்பம் அளிப்பவன் என்றும் நெருங்க நாடுபவனே சரணமையப்பா, ஏகாந்த வாக்கியே சரணமையப்பா, நிலைத்திரும் கொடி மீட்டனே திருகம் மலர் மூர்த்தியே சரணமையப்பா, சரணகால ரட்சகனே சரணகோஷ பிரியனே சரணமையப்பா, சபரிக்கு அருள் புரிந்தவனே சரணமையப்பா, சந்திரகுமாரனே சரணமையப்பா, சத்யஸ்வரூபனே சரணமையப்பா, சங்கடம் தீர்ப்பவனே சரணமையப்பா, சஞ்சலம் அளிப்பவனே சரணமையப்பா, சண்முக சோதரனே சரணமையப்பா, தர்மத்திற்குரிய சரணமையப்பா, கைவளப்படதாயகனே சரணமையப்பா, ஜாதி மதம் பேதம் இல்லாதவனே சரணமையப்பா, சிவசக்தி ஐக்க குரூப்பனே சரணமையப்பா, சிவிற்கோர்க்கு ஆனந்த மூர்த்தியே சரணமையப்பா, துஷ்டர்களை பயன்போனே சரணமையப்பா, தேவாதி தேவனே சரணமையப்பா, தேவர்கள் துயரம் தீர்த்தவனே சரணமையப்பா, தேவேந்திர பூஜிதனே சரணமையப்பா, நாராயணன் மைந்தனே சரணமையப்பா, நையபிஷேக பிரியனே சரணமையப்பா, பிரணாம ஸ்வரூபனே சரணமையப்பா, பரமசம்ஹார மூர்த்தியே சரணமையப்பா, பாயச பிரியனே சரணமையப்பே சரணமையப்பா, சர்வரோக நிவர்த்தனே சரணமையப்பா, சச்சிதானந்த ஸ்வரூபனே சரணமையப்பா, இதெல்லாம் ಅದರ ಪ್ಲೇಟ್ ಹಾಕ್ಕೊಳ್ಳೋಣ. ಎಲಿಫೆಂಟ್ ಝೋನ್ ಕಾಷನ್ ಕೇರ್ಫುಲ್. ಅಯ್ಯೋ ಈ ಗಾಡಿ ಬರೀ ಏನು ಕಾಣಿಸ್ತಾ ಇರಲ್ಲ. ಅದರಲ್ಲೂ ಈ ಗಾಡಿ ಶಬ್ದಕ್ಕೆ ಎಲಿಫೆಂಟ್ ಬಂದ್ರು ಓಡಾಬಿಡ್ತದೆ ನೋಡಿ. ಇದೇ ವಿಸಿಬಿಲಿಟಿ ಪ್ರಾಬ್ಲಮ್. ನಾವು ಲಾಂಗಲ್ಲಿ ತೆಗೆಯೋಣ, ಶಾರ್ಟಲ್ಲಿ ತೆಗೆದ್ರೆ ಸ್ವಲ್ಪ ಕೆಟ್ಟು ತುಡಿತೀವಿ. ಲಾಬಿ ಮಾಡ್ತೀನಿ ಅವ್ರ ಡ್ರೈವರ್ಸ್.
ಯಾರಪ್ಪ ಡ್ರೈವರು ಹಿಂಗ್ ತೆಗಿತಾವನೆ, ಲಾಂಗ್ ಅಲ್ಲಿ ಬಂದು ಕ್ಲೀನ್ ಆಗಿ ತೆಗೆದ್ ಬಿಟ್ಬಿಟ್ಟು ಶಾರ್ಟ್ ಅಲ್ಲಿ ತೆಗಿತಾವನೆ. ನಮ್ಗೆ ಹಿಮಾಲಯನ ಐತಲ್ಲ, ಅಯ್ಯ ರೋಡೇ ಕಾಣಿಸ್ತಿರತ್ತು. ಪ್ರಾಬ್ಲಮ್ ಏನಂದ್ರೆ ಇದು ಹೆಡ್ಲೈಟ್ ಫಿಕ್ಸ್ಡ್, ಹ್ಯಾಂಡಲ್ಗೆ ಇದು ಮಾಡಿಲ್ಲ. ಸೊ ಇದೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ನಾವೆಲ್ಲ ಅಡಿಷನಲ್ ಫಾಗ್ ಲ್ಯಾಂಪ್ ಹಾಕಿದೀವಿ. ಶಬರಿಮಲೆ. ಅಯ್ಯೋ ಯಾರೊಬ್ರು ಇಲ್ಲ ಇಲ್ಲಿ. ಮುಂಚೆಲ್ಲ ಇರೋರು. ಸೊ ಇದು ಅಷ್ಟೇ, ಎಷ್ಟು ಟೈಮ್ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಈ ಜಾಗದಲ್ಲಿ ಒಂದು ಆನೆ ಬಂದ್ಬಿಟ್ಟಿರುತ್ತೆ ಒಂಟಿ ಸಲಗ. ಏನಂದ್ರೆ ಗಾಡಿಗಳು ಜಾಸ್ತಿ ಆಗ್ಬಿಟ್ಟಿದೆಲ್ಲ, ಬರಲ್ಲ. ಚೆಕ್ ಪೋಸ್ಟ್ ಹತ್ರ ಬರ್ತಾ ಇದೀವಿ. ಇಲ್ಲಿ ಸದ್ಯ ವಿಡಿಯೋ ಸ್ವಲ್ಪ ಆಫ್ ಮಾಡ್ಕೊಂಡ್ಬಿಡೋಣ. ಜಸ್ಟ್ ಇವಾಗ ಮುಗಿಸ್ಕೊಂಡು ಚೆಕ್ ಪೋಸ್ಟ್ ಅಲ್ಲಿ ಬೈಕ್ ಅಲೌಡ್. ಎಂತ ಆನಂದ. ಇವಾಗ ಆಗಿರೋದು 450. ನೋಡೋಣ. ಒಂದು ಈವ್ನಿಂಗ್ ನಮ್ ಪ್ಲಾನ್ ಮಾಡಿದ್ದೇವೆ ಆಫ್ಟರ್ 6 o'clock ಮೇಲೆ ಶಬರಿಮಲೆಯಿಂದ ಇಳಿಯೋಣ ಅಂತ ಪಂಪಾಡ್ ಸೈಡ್ಗೆ. ಫಾಗ್ ಲ್ಯಾಂಪ್ ಅಲೋಡ್ ಇಲ್ಲ ಅಂತ ನೋಡಿದ್ರೆ ಇಲ್ಲೆಲ್ಲಂತೂ ಇನ್ನೂ ಕಷ್ಟ. ನೈಟ್ ಆದ್ರೆ ಸ್ವಲ್ಪ ಆಪೋಸಿಟ್ ಗಾಡಿ ಬರ್ತಿಲ್ಲ ಅಂತ ಕೂಡ ಪಟ್ಟನ್ ತಿಡಿಬಹುದು. ಅಲ್ಲಂತೂ ಹಿಂಗ ಓಟಕ್ ಮನ ಅನ್ಕೊಂಡ ಟೈಮ್ಗೆ ಪುಸ್ತಕಂತ ಒಂದು ಗಾಡಿ ಬರ್ತಾರೆ. ಇವಾಗ ಒಬ್ರು 2 wheeler ಅವ್ರು ಕಾಣಿಸ್ಕೊಂಡ್ರು.
ಡೌನ್ ಶಿಫ್ಟ್ ಮಾಡುವಾಗ ಇಂಜಿನ್ ರೈಸ್ ಆಗಲ್ಲ. ಅವರೆಲ್ಲ IBM ಕೆಸಿ ಅವರ. destination. Still we have to go. ಕಾರ್ ಪಾರ್ಕಿಂಗ್ ಎಲ್ಲ ಮೇಲೆ ಕೊಟ್ಟವ್ರೆ, ಬೈಕ್ ಪಾರ್ಕಿಂಗ್ ಹೇಳ್ಕೊಟ್ಟವ್ರ ಅಂತ ನೋಡ್ಬೇಕು. ಸ್ವಾಮಿಯೇ ಶರಣಮಯ್ಯ, ಸ್ವಾಮಿಯೇ ಶರಣಮಯ್ಯ, ಸ್ವಾಮಿಯೇ ಶರಣಮಯ್ಯ, ಸ್ವಾಮಿಯೇ ಶರಣಮಯ್ಯ. Visit from KSRTC bus stop. ನಮ್ಗೆ ಒಂದ್ಸತಿ ಕಾರ್ ಪಾರ್ಕಿಂಗ್ ಇಲ್ಲೂ ಸಿಕ್ಕಿತ್ತು. ಒಂದು ಬೈಕರ್ ಹೋಗ್ತಿದ್ದಾರೆ.
ಬೈಕರ ಇಲ್ಲ ಅವ್ರು ಡಿಪಾರ್ಟ್ಮೆಂಟ್ ಅವ್ರ ಗೊತ್ತಿಲ್ಲ, ಡಿಪಾರ್ಟ್ಮೆಂಟ್ ಅವರು. ಸೊ ಫೈನಲಿ ವಿ ರೀಚ್ಡ್ ಪಂಪ. ಬೆಟ್ಟ ಹತ್ತಬೇಕು ಅಲ್ಲಿ ತನಕ. ಸರ್ ಬೈಕ್ ಪಾರ್ಕಿಂಗ್ ಹೇಗಿರುತ್ತೆ ನಿಮಗೆ? ಬೈಕ್ ಪಾರ್ಕಿಂಗ್ ಓಕೆ, ಥ್ಯಾಂಕ್ ಯು. ಮುಂದೆ ಒಂದು ಇದೆಯಂತೆ. ಯಾರಪ್ಪ ಇವನು? ಈ ಲೆವೆಲ್ ಇದು ಇಲ್ಲೇ ನಾನು ಮುಂದೆ ನಾನು ನೋಡೋಣ. ಕೇಳ್ಬಿಟ್ಟು ಪಾರ್ಕ್ ಮಾಡೋದು ಬೆಸ್ಟ್. ನಾವಿವಾಗ ಪಂಪ ಬಂದು ಸೇರಾಯಿತು. ಅಪ್ಪ ಡ್ರೀಮ್ ರೈಡ್, ಡ್ರೀಮ್ ಇದು. ಅರ್ಲಿ ಮಾರ್ನಿಂಗ್ 4 o'clock ಬಿಟ್ಟು ಗಾಡಿಗಳು ಸಿಕ್ಕಾಬಡೆ ಕಡಿಮೆ, ಫುಲ್ಲು ಕತ್ಲೆ. ನಾನು ಬೇರೆ ಫಾಗ್ ಲ್ಯಾಂಪ್ ಎಲ್ಲ ಕವರ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಈ ರಾಯಲ್ ಎನ್ಫೀಲ್ಡ್ ಹೆಡ್ಲೈಟಲ್ಲಿ ಅಂತೂ ಏನು ಕಾಣಿಸ್ತಿರ್ಲಿಲ್ಲ. ಸೊ ಟೋಟಲ್ 630 kilometers ನಮ್ಮ ಮನೆಯಿಂದ ಶುರು ಮಾಡಿ ಇಲ್ಲಿಗೆ ಬಂದು ರೀಚ್ ಆಗಿರೋದು. ಅಲ್ಟಿಮೇಟ್ ಸಕ್ಕದಾಗಿತ್ತು ಮಾತ್ರ. ಡ್ರೀಮ್ ರೈಡ್ ಎಲ್ಲ ಸ್ವಾಮಿಯೇ ಶರಣಮಯ್ಯಪ್ಪ, ಎಲ್ಲ ಅವನ ಕೃಪೆ. ಸೊ ಇಲ್ಲಿಂದ ಇವಾಗ ನೆಕ್ಸ್ಟು ನಮ್ಮ ಪ್ಲ್ಯಾನ್ ಇರೋದು ಮುಂದೆ ಪಂಪ ಹೋಗಿ ಪಂಪ ಗಣಪತಿ ದೇವಸ್ಥಾನದಲ್ಲಿ ಮಾಲೆ ಮತ್ತು ಇರುಮುಡಿ ಕಟ್ಬಿಟ್ಟು ಅಲ್ಲಿಂದ ಹೊರಡಬೇಕು. ಓಕೆ, ಮುಂದುವರ್ಸುವ, ಮುಂದಿನ ಹೆಜ್ಜೆ ಇಡುವ. ಸ್ವಾಮಿಯೇ ಶರಣಮಯ್ಯಪ್ಪ.